ಮಚ್ಚಾ ಇಲ್ಲೇರು ಕಾರ್ನ ರೋಡಲ್ಲಿ ಓಡಿಸಲ್ಲ, ನಮ್ಮ ಎದೆ ಮೇಲೆ ಓಡಿಸ್ತಾರೆ ಗೈಸ್. ನೆನೆ ನೈಟ್ ಈ ರೋಡಲ್ಲಿ ಬರ್ತಾ ಫುಲ್ಲು ಚೆಚ್ಚಾಡ್ಕ ಬಂದೀವಿ. ಅರೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಲಿ ಅಂದರೆ ಬೇಜಾರಾಗ್ಬಿಡುತ್ತಲ್ಲ. ಮಾತಿದ್ದೆಲ್ಲ ಇಲ್ಲ, ಬರೀ ಸೌಂಡ್ ಒಂದು ಕೇಳಿಸ್ಕೊಡಿ ಸಾಕು. ಮಚ್ಚಾ ಯಾರೋ ನಮ್ಮ ಕೈಗೆ ಸಿಗೋರೆಲ್ಲ ರಾಕೆಟ್ ಐತೆ. ಅದ್ರ ಒಳಗೆ ಆನೆಗಳು ಬೇಜಾನಿದೆ ಗುರು. ಇಲ್ಲಿ ಅಂತ ಗುರು ಎಂಟ್ರಿ ಇದೆಯಾ? ಅಯ್ಯಪ್ಪ ಗುರು, ಒಂದು ಒಳಗೆ ಹೋಗಿ ಆನೆ ನೋಡ್ಕೊಡ್ಬೇಕಂದ್ರೆ 100 ರೂಪಾಯಿ ಕೊಡ್ಬೇಕಂತೆ. ಬಟ್ ಬಲ್ಕಾಗಿರೋ ಕಾಡ ನಾವು ನೈಟ್ ನೋಡಿದ್ವಿ, ದುಡ್ಡೇ ಇಲ್ಲ. ನಾವು ಈ ಹುಲಿಗೆ ಉಯ್ಸೋಕ್ಕಾಗ್ತಲ್ಲ, ನಾನೇ ನೋಡೋಕ್ಕಾಗ್ತಾ. ನೆಕ್ಸ್ಟ್ ಟೈಮ್ ಬರ್ತೀವಿ ನೋಡು, ಅವಾಗ ಬೇಕಾದ್ರೆ ಬರೋಣ. 100 ರೂಪಾಯಿ ಕೊಟ್ಟರು ಪರವಾಗಿಲ್ಲ. ಹಾಂ ಬರ್ತೀವಿ ಬಾ. ಇವತ್ತೇನು ಬರ್ತೀವಿ ಅಂತ ಗೊತ್ತಿತ್ತ ನಿನಗೆ? ಗೊತ್ತಿತ್ತಾ ಇವತ್ತಿಲ್ಲಿ ಇರ್ತೀವಿ ಅಂತ? ನನಗೆ ಗೊತ್ತಿರಲಿಲ್ಲ ಮಾರ್ಯ. ಗೈಸ್ ಇಲ್ಲೊಂದು ಫೇಮಸ್ ಹೋಟ್ಲು ಅನ್ನೋಕ್ಕಿಂತನೂ ನನಗೆ ತುಂಬಾ ಇಷ್ಟ ಗೈಸ್. ಇಲ್ಲಿ ಎನಿ ಟೈಮ್ ನನಗೆ ಇಷ್ಟ ಆಗಿದ್ದು ಫುಡ್ ತಿನ್ನಬೇಕು ಅಂತ ಬಂದಾಗ ನಾನು ಈ ಹೋಟ್ಲಿಗೆ ಬರ್ತಾಯಿದ್ದು. ಯಾರು ಗೋಣಿಕೊಪ್ಪಕ್ಕೆ ಬಂದಾಗ ಈ ಹೋಟ್ಲನ್ನ ಒಂದ್ಸಲಿ ಟ್ರೈ ಮಾಡಿ. ಹೋಟೆಲ್ ಸೆಂಟರ್ ಎಂಥದ್ದು? ಸೆಂಟ್ರಲ್ ಇರೋ ಗುದ್ಗಿತ್ತನು ಮಚ್ಚ. ಯಾವ್ದಾದ್ರು ಜಾಗ ಫ್ರೀ ಇದ್ದರೆ ಒಳಗೆ ನಮ್ಮ ಕಾರ್ನರ್ ಸಿಟಿಗೆ ಹೋಗ್ಬಿಟ್ಟು ಯಾರೋ ಕೂತ್ಬಿಟ್ಟವ್ರು ಮಚ್ಚ. ಇಲ್ಲಿ ಮೇನ್ ರೋಡ್ ಪೊನ್ನಂಪೇಟೆ. ಬಟ್ ಇದರಲ್ಲಿ ಸಿಗೋ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಅದು ಪತ್ತಲ್ಲು ಮತ್ತು ಬಾ ಮಚ್ಚ ಕಾರ್ನರ್ಲು ಕೂತ್ಬಿಡೋಣ. ಅಲ್ಲಿಗೆ ಹೋಗೋಣ. ಜೈ ಇರು ನಡಿ ಮಚ್ಚ. ನಾನು 7 ಗಂಟೆ ಕಾಲೇಜ್ ಸ್ಟಾರ್ಟ್ ಆಗಲ್ಲ, ಆದರೂ ಗೈಸ್ ಅರ್ಧ ಗಂಟೆ ಆಗುತ್ತೆ ಇನ್ನು ಪತ್ತಲಾಗೋದು. ಸರಿ ಸರಿ ಸರಿ, ಇನ್ನು ಅರ್ಧ ಗಂಟೆ ಆಗುತ್ತಂತೆ. ನಮಗೆ ಬೇಕಾಯ್ತು ಫುಡ್ ರೆಡಿ ಆಗೋಕ್ಕೆ. ಯಾಕೆಂದರೆ ಇಲ್ಲಿ ತನಕ ತಿನ್ನಬೇಕು ಅಂತ ನೆನ್ನೆ ಅಂದ್ಕೊಂಡಿಬ್ರು ಬಂದವರು ಹಂಗೆ ಹೋಗಿ ಬಂತಾರೆ. ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ಈ ಟೇಸ್ಟ್ ಎಲ್ಲೂ ಸಿಗೋಲ್ಲ. ಅದಕ್ಕೆ ಬನ್ನಿ ಒಂದು ರೌಂಡ್ ಲೈಟಾಗಿ ಬೀಟ್ ಹಾಕ್ಕೊಂಡು ಎಲ್ಲರೂ ಬಂದಿದ್ದೀವಿ. ಒಂದು ರೌಂಡ್ ಬೀಟ್ ಹಾಕ್ಕೊಂಡೆ ಹೋಗೋಣ. ಆದರೆ ಒಳ್ಳೊಳ್ಳೆ ಪ್ಲೇಸ್ ನೋಡ್ಬೇಕಂದ್ರೆ ಸ್ವಲ್ಪ ಲಾಂಗ್ ಹೋಗಬೇಕು. ನಮಗೆ ಅಷ್ಟೆಲ್ಲ ಟೈಮ್ ಇಲ್ಲ. 2 ಗಂಟೆ ಡ್ಯೂಟಿ. ಅದು 8 ಗಂಟೆಗೆ ಇಲ್ಲಿ ಮೆಟ್ರೋಲ್ ಐತೆ ನೋಡಿ. ಇಲ್ಲಿ ಹೊಡಿತಾರೆ ನನಗೆ ಇವತ್ತಲ್ಲಿ ರೆಸಾರ್ಟಲ್ಲಿ. ಸರ್ವಿಸು ನರಸಿಂಹಣ್ಣ ಹೊರಗೆ ಹೋಗ್ತೀಯಾ? ಮಚ್ಚಾ ಇಲ್ಲೇರು ಕಾರ್ನ ರೋಡಲ್ಲಿ ಓಡಿಸಲ್ಲ, ನಮ್ಮ ಎದೆ ಮೇಲೆ ಓಡಿಸ್ತಾರೆ. ಇಲ್ಲೊಂದು ಟೆಂಪಲ್ ಇದೆ. ಈ ಟೆಂಪಲ್ ವರ್ಷಕ್ಕೊಂದ್ಸಲಿ ಏನೋ ಹಬ್ಬ ಮಾಡ್ತಾರೆ. ಎಷ್ಟು ಜನ ಅಂತೀರಾ ಹಬ್ಬ. ಇಲ್ಲೆಲ್ಲ ಕೋಲ, ಅದೇನೋ ಕೋಲ ಆ ಸೈಡಲ್ಲ, ನಮ್ಮ ಸೈಡು ಈ ಸೈಡ್ ಒಂದು ಮಾಡ್ತಾರೆ. ಹಬ್ಬ ಹಿಂಗಿರುತ್ತೆ ಗೊತ್ತಾ? ಇದೇ ಟೆಂಪಲ್ಲು. ಆದರೂ ಸಂಧಿ ಮುಂದಲೆಲ್ಲ ಸೌಂಡ್ ತಾರಾಮರ ಬರುತ್ತೆ ಕ್ಯಾಟಿಂದು. ನೈಟ್ ಅಂತೂ ಕ್ಯಾಟ್ ಫುಲ್ ಓಪನ್ನು. ನಾನು ಸ್ಟೇಡಿಯಂ ಬಂದಲ್ಲ, ಸ್ಟೇಡಿಯಂ ಇಲ್ಲೇ ಇದೆ ನೋಡಿ. ಬಟ್ ಮಸ್ತಾಗಿದೆ. ನೋಡೋಣ ಅಂದರೆ ಎದನಕ್ಕೂ ಆಯ್ತಿಲ್ಲ. ಕಾಣ್ತಾಯ್ತಾ? ಕಾಣುತ್ತೆ. ಅಯ್ಯೋ ಪೊಲೀಸು ಮಚ್ಚಾ. ಹಾಂ ಆದ್ರೂ ಎಲ್ಲಿ ನಿಂತೀರ ನೋಡು ಕರೆಕ್ಟಾಗಿ. ಹೋಟ್ಲು ಎಲ್ಲೋಯ್ತು? ಫಸ್ಟ್ ಇಲ್ಲಿತ್ತಲ್ಲ, ಬೇರೆ ಆಗಿದೆ ಈಗ ಇಲ್ಲಿ. ಇದು ಹೋಟ್ಲು. ಹಾಂ
ಗೊತ್ತಾಯ್ತು. ಎಸ್ ಐ ನೋ ಗೊತ್ತು ಯಾರು ಎಲ್ಲಿ ತಳ್ಳುವಕ್ಕಂತೀಗ. ಹಂಗೆಲ್ಲ ಅನ್ನಲ್ಲ, ಎಲ್ಲಿ ತಿಂದ್ರು ಅದೇ ಬರ್ತಲ್ಲ. ಗೈಸ್ ನೆನೆ ನೈಟ್ ಈ ರೋಡಲ್ಲಿ ಬರ್ತಾ ಫುಲ್ಲು ಚಚ್ಚಾಡ್ಕ ಬಂದೀವಿ. ಅರೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಲಿ ಅಂದರೆ ಬೇಜಾರಾಗ್ಬಿಡುತ್ತಲ್ಲ. ಮಾತಿದ್ದೆಲ್ಲ ಇಲ್ಲ, ಬರೀ ಸೌಂಡ್ ಒಂದು ಕೇಳಿಸ್ಕೊಳ್ಳಿ ಸಾಕು, ನೇಚರ್ ನೋಡ್ಕೊಳ್ಳಿ. ಸೈಲೆನ್ಸರ್ ಬೇರೆ ಇದೆ, ಯಾರೋ ಕೇಳು ಅಣ್ಣ ಈಗ ಹೋಗ್ತೇವಿ ಅಂತ. ಕಿಶನ್ ಒಂದ್ಸಲ ಇದೇ ತರ ಕೆಂಪಸಿಗೆ ಅಲ್ಲೇ ಹಚ್ಚಿದ್ದೆ, ಹಿಂದೆ ಕೂತಿಯಲ್ಲ ನೆನಪಿದ್ಯಾ? ಹಬ್ಬ ಅದ್ಯಾವ್ದು ಗುರು ಜಿಪ್ಸಿ ಮಸ್ತಾಗಿದೆ. ನಾವು ಟೈಮ್ ವೇಸ್ಟ್ ಮಾಡಂಗಿಲ್ಲ. ನೈಟ್ ನಾವು ಚೆಕ್ ಪೋಸ್ಟ್ ಇಂದ ಬರಬೇಕಾದ್ರೆ ಅಲ್ಲಿಬ್ರು ಇದ್ರು, ನಮ್ಮನ್ನು ನೋಡ್ಬಿಟ್ಟು ಏನೋ ಅಂದ್ರು, ಇವರಿಗೆ ಯಾಕೆ ಬೇಕಿದೆಲ್ಲ ಈ ಟೈಮಲ್ಲಿ ಅಂತ. ಅದೇನು ಕೇಳಿದ್ರೆ ಅರ್ಥ ಆಗಲಿಲ್ಲ. ನಾವು ಎಂಟ್ರಿ ಆದ್ಮೇಲೆ ಅರ್ಥ ಆಯ್ತು ನಮಗೆ. ಅದೇನೋ ಬಸ್ಸು ಕುಡ್ದೋರಂಗೆ ವಾಲಾಡ್ತೈತಲ್ಲ ಮಚ್ಚ ಅದು. ಕೇಶು ಅದ್ರ ಒಳಗೆ ಆನೆಗಳು ಬೇಜಾನಿದೆ ಗುರು. ಇಲ್ಲಿ ಮೈಸೂರು ದಸರಾಗ ಹೋಗುತ್ತಲ್ಲ ಆನೆಗಳು, ಇಲ್ಲಿಂದ ಹೋಗ್ತವೆ. ನೋಡೋದಿರು ಎಲ್ಲ. ಇಲ್ಲಿ ಆನೆ ನೋಡಿ, ಅಲ್ಲಿದೆ, ಅಲ್ಲೊಂದು ಆನೆ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇರುಗುರು. ನೋಡ್ಕೊಂಡೆ ಹೋಗ್ಬಿಡೋಣ, ಯಾಕೆ ಸುಮ್ಮನೆ ಇರೋ. ತೋರಿಸ್ತೀನಿ ಹೆಂಗಿದೆ ಸೈಜ್ ನೋಡಿಲ್ಲಿ, ನೋಡು ನೋಡಿಲ್ಲಿ ಕಾಣ್ತಾ ನೋಡಲ್ಲಿ ಇರುಗುರು. ತೋರಿಸ್ತೀನಿ ನೋಡಿ, ಮೈನ್ ಲೆನ್ಸ್ ಹಾಕಿ. ಇನ್ನೂ ಝೂಮ್ ಮಾಡೋಕೆ ನನ್ನ ಕೈಲಿ ಆಗಲ್ಲ, ಬಟ್ ಲೈಟಾಗಿ ಮಾಡ್ತೀನಿ. ನೋಡಿ ಇಲ್ಲಿ ಆನೆ, ನಾನು ಇಲ್ಲೇ ಆಯ್ತು ಮಚ್ಚ. ನನ್ನ ಫೋಟೋಗೆ ಬೇಕಾದ್ರೆ ಜಸ್ಟ್ ಇಲ್ಲಿ ಝೂಮ್ ಮಾಡಿ ಒಂದು ಶಾಟ್ ಮುಗೀತು. ನೈಟು ಇದ್ರಕ್ಕಿಂತನೂ ದಂತ ಇತ್ತಲ್ಲ ಮುಚ್ಚ ಅದ್ರದ್ದು. ಕಾಡಾನೆ ಗುರು, ಇದಾರು ಸಾಕಿರೋದು ಅನ್ಬೋದು. ಇದು ಕಾಡಾನೆ, ಬಟ್ ಈ ಏರಿಯಾ ಎಲ್ಲ ಫುಲ್ ಆನೆಗೋಸ್ಕರನೇ ಸಪ್ರೇಟಾಗಿ ಬಿಟ್ಟಿರೋದು ಇವರು. ಒಂದೇ ದಂತ ಇರೋದು ಅದಕ್ಕೆ. ಒಂದೇ ದಂತ ಇರೋದು. ಆದ್ರೂ ನೈಟು ನೋಡೋದು ಇದ್ರಕ್ಕಿಂತ ಬಲ್ಕಾಗಿತ್ತು ಮಾತ್ರ. ಇದಕ್ಕೆ ಹೊಟ್ಟೆಗೆ ಊಟ ಕೊಟ್ಟಿರಲ್ಲ ಗೊತ್ತಿಲ್ಲ, ಸಣ್ಣಕ್ಕೈತೆ. ಅದು ಸೊಪ್ಪು ಸಹ ತಿಂದು ಸರಿ ಬೆಳೆದಿತ್ತು ಅದು ಅಲ್ಲ. ಓನಾ ಎಂತದಂತ ಮತ್ತೆ ಸೈಜ್. ಎಂತ
ಸೈಜು ಮಚ್ಚ ಅದು. ಇಲ್ಲಿ 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 ಅಲ್ಲೆಲ್ಲ ಹೋಗಿ ಮಚ್ಚ ನಾವೆಂಗೆ ಮಚ್ಚ ಹೋಗೋದು ಇಲ್ಲಿಗೆ? ಎಂಟ್ರಿಗೋನಾ? ಎಂಟ್ರಿಗೆ ನಾನು ಗಾಡಿ ಅಲ್ಲಿಗೆ ಹಾಕ್ತೀನಿ, ಆ ಕಡೆ ಸೈಡಿಗೆ ಹಾಕ್ತೀನಿ ಗಾಡಿ. ಇದೆಲ್ಲ ನೈಟ್ ನೋಡಿದ್ದು. ಎಂಟ್ರಿ ಇದೆಯಾ? ಅಯ್ಯಪ್ಪ, ಅದಕ್ಕೋಸ್ಕರ ನೋಡ್ತೀವಿ. ಹಾಂ, ಸರಿ 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 ಸರಿ. 800 ರೂಪಾಯಿ ಅಂದರೆ ಎಲ್ಲಿ ತನಕ ಹೋಗುತ್ತೆ ಗಾಡಿ ಒಳಗೆ? ನಾವು ಮಚ್ಚ ಇಲ್ಲೇ ಹಾಕಿರಲ್ಲ ಅಣ್ಣ, ಇಲ್ಲಿ ಹಾಕಿರಲ್ಲ ನೋಡಿ. ಸೆಲೆಸ್ ಇಲ್ಲೇ ಇರ್ತಿ ಅಂತೀಯಾ ಮಚ್ಚ? ಇಡಜಿಡ್ಸಿ ಈ ಕಡೆ ಇಟ್ಬಿಡು, ಇಲ್ಲೇ ಇರಲಿ, ಹೆದರಿಕೆ ಆಗುತ್ತೆ. ಹ್ಞೂ ಸರಿ ಸರಿ, ದೂರದಲ್ಲಿ ನೋಡ್ಕೊಂಡು ಹೋಗ್ತೀವಿ. ಓ ಇಷ್ಟೇ ಲಾಸ್ಟಾ? ಒಳಗೋದ್ರೆ ಎಂಟ್ರಿನಾ? ಬಿಡಿ, ಒಳಗಂತೂ ಬಂದಿಲ್ಲ. ಹೆಂಗು ದುಡ್ಡಂತೂ ಕೊಟ್ಟಿಲ್ಲ, ಇಲ್ಲೇ ನೋಡ್ಕೊಂಡು ಹೋಗ್ತೀವಿ ಗುರು. ಒಂದು ಒಳಗೆ ಹೋಗಿ ಆನೆ ನೋಡ್ಕೊಡ್ಬೇಕಂದ್ರೆ 100 ರೂಪಾಯಿ ಕೊಡ್ಬೇಕಂತೆ. ಬಟ್ ಬಲ್ಕಾಗಿರೋ ಕಾಡ ನಾವು ನೈಟ್ ನೋಡಿದಕ್ಕೆ ದುಡ್ಡೇ ಇಲ್ಲ, 1 ರೂಪಾಯಿನೂ ಇಲ್ಲ. ಹತ್ರಕ್ಕೆ ಹೋಗಿ ನೋಡ್ಬೇಕಾ ಮಚ್ಚ? ಕಿಶೋ ದಂತ ಇದೆಯದಲ್ಲಿ, ಹಂಗಾರೆ ವೇಸ್ಟ್. ಬಾ ನೋಡ ಅಲ್ಲಿ, ಅಲ್ಲಿ ನೋಡ್ಬಾ, ಅಲ್ಲಿ ನೋಡಲ್ಲಿ, ಅಲ್ಲಿ ದಂತ ನೋಡಲ್ಲಿ, ಅದೈತಲ್ಲಿ ಹೆಂಗೆ ಕಾಣ್ತಿದೆ ವೈಟ್ ವೈಟು. ಹಾಂ ಹಾಂ, ನಮ್ಮದೇ ನಾರ್ಮಲ್ ರೈಡಿಂಗ್ ವಿಡಿಯೋ ಅಷ್ಟೇ. ಬಾಕೀಶು ಹದಿನೈದು ಆನೆ. ಇದೆಲ್ಲ ಸಾಕಿರೋದ ಕಾಡಾನೆಗಳ? ಇದು ಮಚ್ಚ ಅದ್ರದ್ದು ಕೋಡ್ ಇದೆ ಮಚ್ಚ. ಹಾಂ, ಚೆನ್ನಾಗಿರೋದು ಅನ್ಸುತ್ತೆ. ಅಲ್ಲಿ ಅಲ್ಲಿ ನೋಡಿ, ಹಿಂದೆ ಒಂದು ಬರ್ತದೆ. ಓ ಸೊಂಡ್ಲು ಬೇರೆ. ಬಾ ಇರಲಿ, ಏನು ಮಾಡೋದು ಗುರು. ನಾವು ಈ ಹುಲಿಗೆ ಉಯ್ಸೋಕ್ಕಾಗ್ತಲ್ಲ, ನಾನೇ ನೋಡೋಕ್ಕಾಗ್ತಾ? ನಮ್ದು ಹಂಗಿದೆ. ಬಂದು ಆನೆ ನೋಡೋದಿಲ್ಲ, ಸಾಕ್ಬಿಡಿ. ಬೇಜಾನಿದೆ ಕೊಟ್ಟು. ಯಾವತ್ತ ನೆಕ್ಸ್ಟ್ ಟೈಮ್ ಬರ್ತೀವಿ ನೋಡು, ಅವಾಗ ಬೇಕಾದ್ರೆ ಬರೋಣ. 100 ರೂಪಾಯಿ ಕೊಟ್ಟರು ಪರವಾಗಿಲ್ಲ. ಹಾಂ ಬರ್ತೀವಿ ಬಾ. ಇವತ್ತೇನು ಬರ್ತೀವಿ ಅಂತ ಗೊತ್ತಿತ್ತ? ನಿನಗೆ ಗೊತ್ತಿತ್ತಾ ಇವತ್ತು ಇಲ್ಲಿ ಇರ್ತೀವಿ ಅಂತ? ನನಗೆ ಗೊತ್ತಿರಲಿಲ್ಲ ಮಾರ್ಯ. ಹಾಂ ಹೋಗುವ ದಾರಿ ಇನ್ನೂ ತುಂಬ ದೂರ ಇದೆ. ಇಲ್ಲ, ನೀವೇನಾದ್ರು ಗೂಗಲಲ್ಲಿ ಸಫಾರಿಲಿ ಯಾವುದಲ್ಲೇ ಸರ್ಚ್ ಮಾಡಿದ್ರು ಕೂರ್ಗಂತ ಪ್ಲೇಸ್ ಹೊಡೆದಾಗ ಒಂದು ರೋಡ್ ಕಾಣುತ್ತೆ ಗೂಗಲಲ್ಲಿ, ಫೋಟೋಸಲ್ಲಿ. ಅದು ಯಾವ ರೋಡ್ ಗೊತ್ತಾ? ಇಲ್ಲಿ ತೋರಿಸ್ತೀನಿ ಒಂದೇ ಒಂದು ಶಾರ್ಟಲ್ಲಿ. ಮೇನ್ ಲೇಸಿಗೆ ಹಾಕ್ತೀನಿ ನೋಡಿ. ಈಗ ನೋಡಿ, ಕಾಣುತ್ತೆ ಅನಿಸುತ್ತೆ ನೋಡಿ. ಎಲ್ಲಿ ಸ್ಟ್ರೈಟ್ ಲೈನು ಕಾಣ್ತಿದ್ಯಾ? ಇದು ರೋಡು ಕೂರ್ಗಿದ್ದು. ಕೂರ್ಗಂತ ಹೊಡೆದಾಗ ಮೇನ್ ರೋಡ್ ಇದೆ. ಮೇನ್ ಅಂತಲ್ಲ, ಪಾಪ್ಯುಲರ್ ರೋಡ್ ಅಂದರೆ ಇದೊಂಥರ ನೇಚರ್ ಒಳಗೆ, ಫಾರೆಸ್ಟ್ ಒಳಗೆ ಇರೋದಲ್ಲ. ಸೊ ಇದು ಒಂಥರ ಫೇಮಸ್ ಇದು. ಅದಕ್ಕ ಹಾಂ
ಡಿಸ್ಟೆನ್ಸ್ ನೋಡಿ ಲೆಫ್ಟಿಗೆ ಹೋದೆ. ಆಂಟಿ ಓಡಿಸ್ತಾರೆ ಇದನ್ನ. ನಾವು 18 ಇದ್ಯಾವುದು ಇದು ರಾತ್ರಿ ಬೇರೆ ನೋಡೋದು ಇಲ್ಲೇ ನಿಂತಿತ್ತಲ್ಲ 9 ಸೀಟರು. ಸೈಲೆನ್ಸರ್ ಇದೆ, ಏನು ಮಾಡೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕಿರೋ ಯಾವಾಗ ಮುಗ್ಸಾರೋದು. ಇಲ್ಲಿಂದ ಒಂದು ಮಸ್ತಾಗಿರೋ ರೋಡ್ ಸಿಗುತ್ತೆ ನೋಡಿ, ಹುಣಸೂರು ಮೈಸೂರು ಆ ಸೈಡು ಸ್ಟ್ರೈಟ್ ಹೋದರೆ ನಮ್ದು ಇಲ್ಲಿ ಯಾವುದಪ್ಪ ಬೆಟ್ಟದಪುರ ಮತ್ತು ಅರಕಲಗೂಡು ಪಿರಿಯಾಪಟ್ಟಣ. ಇದೇ ಕಾರಲ್ವಾ ಮಚ್ಚ ಸಿಕ್ಕಿದ್ದು? ರೈಟ್ ಮಳೆ ಎಫೆಕ್ಟ್ ಮಚ್ಚ ಇದು.